birthday. Happy birthday! ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಗೌರಿ ವ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ಡೇ 2 ಕೇರಳದಲ್ಲಿ ಆ್ಯಂಡ್ ಮಾರ್ನಿಂಗ್ ಫುಲ್ ಮಿಸ್ಟ್ ಕವರ್ ಆಗಿತ್ತು ಆ್ಯಂಡ್ ಇದೊಂದು ವ್ಯೂ ನಮಗೆ ಕಾಣಿಸ್ತಾ ಇತ್ತು ಬಾಲ್ಕನಿಯಿಂದ, ನಮ್ಮ ರೂಮಿಂದ. ತುಂಬ ಗ್ರೇಟ್ ಫೀಲ್ ಇದು. ಆ್ಯಂಡ್ ನೆಕ್ಸ್ಟ್ ಬೇಗ ರೆಡಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೋದ್ವಿ. ಆ್ಯಂಡ್ ಬಫೆಟ್ ಸಿಸ್ಟಮ್ ಇತ್ತು, ಲೈಕ್ ಬ್ರೆಡ್, ಬಟರ್, ಜಾಮ್, ಫ್ರೂಟ್ಸ್ ಮತ್ತು ಎಗ್, ಆಮೇಲೆ ಪೂರಿ, ಸಾಗು, ಮತ್ತು ಅವಲಕ್ಕಿ, ಪೋಹ, ಮತ್ತು ಇಡ್ಲಿ, ಸಾಗು, ಸ್ಮಾಲ್ ಇಡ್ಲೀಸು, ಮತ್ತು ಅದಕ್ಕೆ ಚಟ್ನಿ ಆ್ಯಂಡ್ ಸಮ್ ಜ್ಯೂಸಸ್, ಮ್ಯಾಂಗೋ, ಪೈನಾಪಲ್ ಜ್ಯೂಸಸ್ ಎಲ್ಲ ಇತ್ತು, ಮತ್ತು ಟೀ ಎಲ್ಲ ಇತ್ತು. ಸೊ ಅದನ್ನು ನೆನ್ನೆ ಎಲ್ಲ ನಮಗೆ ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತಲ್ವ, ಅಂದರೆ ಕಲರಿ ಎಲ್ಲ ನೋಡ್ಕೊಂಬಂದು ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿತ್ತು. ಸೊ ಒಳ್ಳೆ ರೆಸ್ಟ್ ಆದಮೇಲೆ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಅದಾದಮೇಲೆ ನಾವು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಜೀಪ್ ರೈಡ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇದು ನಮ್ಮ ಪ್ಯಾಕೇಜಲ್ಲಿ ಇರಲಿಲ್ಲ, ವಿ ಪೇಯ್ಡ್ ಎಕ್ಸ್ಟ್ರಾ ಆ್ಯಂಡ್ ವಿ ಡಿಸೈಡೆಡ್ ಟು ಗೋ. ಆ್ಯಂಡ್ ಇವತ್ತು ಶ್ರಿಯಾನ್ ಬರ್ತ್ಡೇ ಆಗಿದ್ದರಿಂದ ನಾವು ಪ್ರತಿಯೊಂದು ಮೂಮೆಂಟ್ಸ್ನು ನಾವು ಪ್ಲ್ಯಾನ್ ಮಾಡಿದ್ವಿ. ಅವ್ರಿಗೆ ಮೆಮೊರೀಸ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಸೊ ಎವ್ರಿಥಿಂಗ್ ವಾಸ್ ಫನ್. ಆ್ಯಂಡ್ ನಮ್ಮ ಹತ್ರ ಜೀಪ್ ಇದ್ದರೂ ಕೂಡ ನಾವು ಯಾವತ್ತೂ ಇಷ್ಟೊಂದು ಆಫ್ ರೈಡಿಂಗ್ ಹೋಗಿರಲಿಲ್ಲ. ಆ್ಯಂಡ್ ಇಟ್ ವಾಸ್ ಸೋ ಸ್ಟೀಪ್ ಇತ್ತು, ಫುಲ್ ಹಿಲ್ಲಿ ರೀಜನ್, ಅದರಿಂದ ಫುಲ್ ಸ್ಟೀಪ್ ಇತ್ತು ಆ್ಯಂಡ್ ರೋಡ್ ವಾಸ್ ಫುಲ್ ಬಂಪಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಮತ್ತು ಇನ್ನೊಂದೇನೆಂದರೆ ಭಯ ಆಗ್ತಾಯಿತ್ತು, ಯಾಕಂದರೆ ಫುಲ್ ರೈಟ್ ಸೈಡ್ ನೀವು ನೋಡಿದ್ರೆ ಫುಲ್ ಪ್ರಪಾತ, ಲೆಫ್ಟ್ ಸೈಡಲ್ಲಿ ರೋಡ್ಸು, ಮತ್ತು ಅಷ್ಟು ಚಿಕ್ಕ ರೋಡ್ಸಲ್ಲೇ ಜೀಪೆಲ್ಲ ನಿಲ್ಲಿಸ್ಕೊಂಡು ಇರ್ತಿದ್ರು. ಎಲ್ಲೋ ಒಂದೊಂದು ಮನೆ, ಫುಲ್ಲು ಒಂಥರ ದಟ್ಟ ಅರಣ್ಯ ಥರ, ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಕೆಳಗೆ ಫುಲ್ಲು ಪ್ರಪಾತದ ಥರ, ಈ ಕಡೆ ಒಂದು ಸ್ವಲ್ಪ ರೋಡ್ ಇರುತ್ತೆ ಅಷ್ಟೇ. ಸೊ ಇದಾದಮೇಲೆ ನಾವು ಇದು ಆ್ಯಕ್ಚುಲಿ ನಮಗೆ ಇವತ್ತು ನ್ಯಾಷನಲ್ ಪಾರ್ಕ್ ಎಲ್ಲ ಹೋಗೋದಿತ್ತು, ಬಟ್ ಈ ಜೀಪ್ ರೈಡ್ ಎಕ್ಸ್ಟ್ರಾ ನಾವು ತೊಗೊಂಡಿದ್ರಿಂದ ಅದೆಲ್ಲ ನಮಗೆ ಕ್ಯಾನ್ಸಲ್ ಆಯಿತು. ಬಟ್ ಶ್ರಿಯಾನ್ಗೆ ತುಂಬ ಫೇವ್ರೇಟ್ ಅಂದರೆ ಎಲಿಫೆಂಟ್ ರೈಡ್, ಅದನ್ನು ಮಾಡಬೇಕು ಅಂತ ಇವತ್ತು ತುಂಬಾ ಕಾಯ್ತಾ ಇದ್ವಿ. ಸೊ ಈ ವ್ಲಾಗ್ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಎಲಿಫೆಂಟ್ ರೈಡ್ನ ಕೂಡ ಹಾಕ್ತೀನಿ, ಅದನ್ನು ಕೂಡ ಮಿಸ್ ಮಾಡ್ದಲ್ಲೇ ನೋಡಿ. ಆ್ಯಂಡ್ ಜೀಪ್ ರೈಡಲ್ಲಿ ಹೋಗಬೇಕಾದ್ರೆ ಕೂಡ ತುಂಬಾ ಜಿಪ್ ಲೈನ್ಸು ಮತ್ತು ಗೇಮ್ಸ್ ಎಲ್ಲ ಬರ್ತಾಯಿತ್ತು. ಬಟ್ ನಮಗೆ ಇವತ್ತು ಅದೆಲ್ಲ ಬೇಡ ಅಂತ ಅನಿಸಿದ್ರಿಂದ ನಾವು ಫಸ್ಟು ರಿಪ್ಪನ್ ಫಾಲ್ಸ್ ಅಂತ ಕರ್ಕೊಂಡೋದ್ರು. ಈ ರಿಪ್ಪನ್ ಫಾಲ್ಸಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ, ಲೈಕ್ ಕಾಮಾಗಿತ್ತು. ಆ್ಯಂಡ್ ಫಾಲ್ಸ್ ಹತ್ರ ಯಾರನ್ನೂ ಬಿಡಲ್ಲ, ಸ್ವಲ್ಪ ಫಾಲ್ಸಿಂದ ದೂರಕ್ಕೆ ನಮಗೆ ಸ್ವಲ್ಪ ನೀರಲ್ಲೆಲ್ಲ ಆಟಾಡೋದಕ್ಕೆ ಬಿಡ್ತಾರೆ. ಆ್ಯಂಡ್ ನಾವು ಶ್ರಿಯಾನ್ಗೆ ಫಾಲ್ಸ್ ಎಲ್ಲ ತೋರಿಸ್ಕೊಂಡು ಸ್ವಲ್ಪ ಈ ಕಡೆ ಅಂದರೆ ಫಾಲ್ಸಿಂದ ದೂರ ಬಂದು ಅಲ್ಲಿ ಬ್ಯಾರಿಕೇಡ್ ಥರ ಮಾಡಿದ್ದಾರೆ, ಫಾಲ್ಸ್ ಹತ್ರ ಹೋಗೋಕ್ಕೆ ಬಿಡಲ್ಲ, ದೂರ ಬಂದು ಈ ಥರ ವಾಟರಲ್ಲೆಲ್ಲ ಅವ್ರನ್ನು ಆಡಿಸ್ಕೊಂಡು ಕೂತಿದ್ವಿ. ಆ್ಯಂಡ್ ಇದು ಕೂಡ ಅವ್ರಿಗೆ ಫಸ್ಟ್ ಟೈಮು, ಅಂದರೆ ಅವರು ಫಾಲ್ಸಲ್ಲೆಲ್ಲ ಈ ಥರ ಯಾವತ್ತೂ ನಾವು ಆಟ ಆಡಿಸಿರ್ಲಿಲ್ಲ, ಮತ್ತು ನೀರಲ್ಲೆಲ್ಲ ಕಾಲಿಡೋದು ಅಂದರೆ ಆಟ ಆಡಿಸೋದು ಅದೆಲ್ಲ ನಾವು ಮಾಡಿರಲಿಲ್ಲ. ಇದೆಲ್ಲ ಅವರಿಗೆ ಹೊಸ ಎಕ್ಸ್ಪೀರಿಯನ್ಸು, ಹೊಸ ಮೆಮೊರೀಸು. ಸೊ ಇವತ್ತು ಫುಲ್ ಅವರಿಗೆ ಕ್ರಿಯೇಟಿವ್ ಆಗಿ ಅಂದರೆ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕಂತಲೇ ನಾವು ಮಾಡಿರೋದು. ಸ್ವಲ್ಪ ಹೊತ್ತು ಹಾಗೆ ನೇಚರ್ನ ಕೂಡ ಎಂಜಾಯ್ ಮಾಡಿದ್ವಿ. ಮತ್ತು ಅಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು, ಲೈಕ್ ಜಿಪ್ ಲೈನ್ಸು ಮತ್ತು ವರ್ಚುವಲ್ ಗೇಮ್ಸ್ ಎಲ್ಲ ಇತ್ತು. ಬಟ್ ನಾವು ಅದೆಲ್ಲ ಏನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಹಿಂದಿನ ದಿನವೇ ನಾವು ಅದೆಲ್ಲ ಟ್ರೈ ಮಾಡಿದ್ವಲ್ಲ ಅದಕ್ಕೋಸ್ಕರ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀರನ್ನ ಟಚ್ ಮಾಡೋಕ್ಕೆ ಹೆದರ್ಕೊತಿದ್ದವರು, ಆಮೇಲೆ ಬನ್ನಿ ಹೋಗೋಣ ಅಂದರೂ ಕೂಡ ಹೊರಡೋಕ್ಕೆ ರೆಡಿ ಇರಲಿಲ್ಲ, ಅಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಹೊಂದ್ಕೊಂಡು ಇದ್ಬಿಟ್ರು. ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಮ್ಯೂಸಿಕ್ ಎಲ್ಲ ಕೇಳಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ.
ನೆಕ್ಸ್ಟು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಕರ್ಕೊಂಡೋದ್ರು. ಲೈಕ್ ಇದು ತುಂಬಾ ಹಿಂದಿ ಮೂವೀಸಲ್ಲೆಲ್ಲ ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಬರುತ್ತೆ. ಸೊ ಈ ಒಂದು ಪ್ಲೇಸಸ್ನ ನೋಡಬೇಕು ಅಂತ ಹೇಳಿದ್ರು. ನಾವು ಈ ಜೀಪ್ ರೈಡ್ ಎಕ್ಸ್ಟ್ರಾ 3000 ಏನೋ ಪೇ ಮಾಡಿ ನಾವು ಈ ಜೀಪ್ ರೈಡಿಗೆ ಹೋಗಿದ್ದು. ಬಟ್ ಆ್ಯಕ್ಚುಲಿ ನಮ್ಗೆ ಅವತ್ತಿನ ದಿನವೇ ನಮಗೆ ನ್ಯಾಷನಲ್ ಪಾರ್ಕು, ಟೀ ಮ್ಯೂಸಿಯಮು ಅದೆಲ್ಲ ಪ್ಲೇಸಸ್ ನಮ್ಮ ಪ್ಯಾಕೇಜಲ್ಲೇ ಕವರೇಜ್ ಇತ್ತು. ಬಟ್ ಸ್ಟಿಲ್ ನಾವು ಜೀಪ್ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಹೋಗಿದ್ದು. ಬಟ್ ನಿಮಗೆ ಬೇಡ ಅಂದರೆ ನೀವು ಡೈರೆಕ್ಟ್ ಪ್ಯಾಕೇಜಲ್ಲಿ ಏನಿರುತ್ತೋ ಅದಕ್ಕೆ ಹೋದರೂ ಸಾಕಾಗುತ್ತೆ. ಶ್ರೇಯಾನ್ ಅಂತೂ ಇನ್ನೂ ಚಿಕ್ಕವರಾದ್ರಿಂದ ಎಲ್ಲೂ ಬಿಡೋಕ್ಕೆ ಆಗ್ತಾಯಿರಲಿಲ್ಲ. ಬಿಟ್ಟರು ಸಾಕು ಓಡ್ಬಿಡ್ತಾಯಿದ್ರು. ಅವರು ಹಿಡಿದು ನಾವು ಹೋಗಿದ್ದು. ಸೊ ಇದೇ ಒಂದು ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತಾರಲ್ಲ ಅದು. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ನಾವೊಂದು ಎಕೋ ಪಾಯಿಂಟಿಗೆ ಕರ್ಕೊಂಡೋದ್ರು. ಅಲ್ಲಿ ಏನಂದರೆ ನೀವೇನಾದರೂ ಒಂದು ವರ್ಡ್ನ ಜೋರಾಗಿ ಹೇಳಿದ್ರೆ ಅದು ಎಕೋ ಬರ್ತಾಯಿತ್ತು. ಸೊ ಅದೊಂದು ಎಕೋ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಿದ್ರು. ಆ್ಯಂಡ್ ಫುಲ್ ಸುತ್ತ ಕೂಡ ಸೀನರೀಸು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಲೈಕ್ ಏನೋ ಒಂಥರ ರಿಲ್ಯಾಕ್ಸಿಂಗ್, ಕಾಮಿಂಗ್ ಆಗಿತ್ತು. ಆ್ಯಂಡ್ ಅಲ್ಲಿ ಹೋದ್ಮೇಲೂ ಕೂಡ ಅಷ್ಟೇ, ನಾವಂತೂ ಎಂಜಾಯ್ ಮಾಡಿದ್ವಿ. ಅನಿತ್ ಕೂಡ ಆ ಎಕೋ ಪಾಯಿಂಟ್ಗೆ ರೀಚ್ ಆದಾಗ ಲೈಕ್ ಇದು ಆಗುತ್ತಾ ಆಗಲ್ವಾ ಅಂತ ಕೂಡ ಅದನ್ನೆಲ್ಲ ಟ್ರೈ ಮಾಡಿ ಕಿರ್ಚಿ ವಾಯ್ಸ್ ಎಲ್ಲ ಬರುತ್ತಾ, ವಾಪಸ್ ಎಕೋ ಬರುತ್ತಾ ಇಲ್ವಾ ಅಂತ ಎಲ್ಲ ಟ್ರೈ ಮಾಡಿದ್ರು. ಸೊ ಅದು ಮುಂದೆ ಇದೆ, ನೀವು ನೋಡ್ಬೋದು. ಆ ವಿಡಿಯೋ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಬರ್ತಿದೆ, ಬಂತು. ಇನ್ನೊಂದ್ಸತಿ ಹ್ಯಾಪಿ ಬರ್ತ್ಡೇ. ಅದು ಬಿಟ್ಟು ಅಲ್ಲಿ ಕೂಡ ಸ್ಪೀಡ್ ಬೋಟ್ ಎಲ್ಲ ಇತ್ತು. ನಾವು ಸ್ಪೀಡ್ ಬೋಟಿಂಗೆಲ್ಲ ಏನು ಹೋಗಲಿಲ್ಲ. ಮುಂದೆ ಬೇರೆ ಕಡೆ ಬೋಟಿಂಗ್ ಎಲ್ಲ ಹೋಗೋಣ ಅಂದ್ಬಿಟ್ಟು ನಾವೇನು ಸ್ಪೀಡ್ ಬೋಟಿಂಗ್ ಹೋಗಲಿಲ್ಲ. ಅದಾದಮೇಲೆ ಅಲ್ಲಿ ನಮಗೆ ಜಾಕ್ ಫ್ರೂಟ್ ಫ್ಲೇವರ್ದು ಐಸ್ ಕ್ರೀಮ್ ತುಂಬ ಸ್ಪೆಷಲ್ ತೊಗೊಳ್ಳಿ ಅಂತ ನಮಗೆ ಆ ಜೀಪ್ ಡ್ರೈವರ್ ಹೇಳಿದ್ರು. ಸೊ ಅದನ್ನು ಟ್ರೈ ಮಾಡೋಕ್ಕೆ ಅಂತ ತೊಗೊಂಡು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಸೋ ಫ್ಲೇವರ್ಫುಲ್. ನಾವು ಯಾವತ್ತೂ ಕೂಡ ಅದು ಟ್ರೈ ಮಾಡಿರಲಿಲ್ಲ, ತಿಂದು ಅಷ್ಟು ಚೆನ್ನಾಗಿತ್ತು ಜಾಕ್ ಫ್ರೂಟ್ ಐಸ್ ಕ್ರೀಮ್. ಆ್ಯಂಡ್ ಅದಾದಮೇಲೆ ಕೂಡ ನಾವು ಬೇರೆ ಕಡೆನೂ ತೊಗೊಳಕ್ಕೆ ಹೋದ್ವಿ. ಬಟ್ ಅಲ್ಲಿಗಿಂತ ನಮಗೆ ಅಲ್ಲಿ ಫಸ್ಟ್ ತಿಂದಿದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ಸುಮಾರು ಒಂದು 2-3 ಸ್ಪಾಟ್ಸಿಗೆಲ್ಲ ಕರ್ಕೊಂಡೋದ್ರು. ಲೈಕ್ ಇಲ್ಲೆಲ್ಲ ಅಂದರೆ ಮೂವೀಸ್ ಎಲ್ಲ ಮಾಡಿದ್ದಾರೆ ಅಂತ ಒಂದು 2-3 ಸ್ಪಾಟ್ಸು ಫುಲ್ ಲೈಕ್ ಒಂದು ಡೆಡ್ ಪಾಯಿಂಟ್ ಥರ ಇರುತ್ತಲ್ಲ, ಫುಲ್ ಹೈ ಪೀಕ್ ಥರ, ಅಲ್ಲಿ ಕರ್ಕೊಂಡು ಹೋಗಿದ್ರು. ಆ್ಯಂಡ್ ಸುತ್ತ ನೀವು ಸುತ್ತ ನೋಡಿದ್ರು ಸುತ್ತ ಫುಲ್ ಮೌಂಟೈನ್ಸು, ಫುಲ್ ಗ್ರೀನರಿ ಆ್ಯಂಡ್ ಎಲ್ಲ ಕ್ಲೌಡ್ಸು ಕವರ್ ಆಗಿತ್ತು. ಅದಾದಮೇಲೆ ಅಲ್ಲಿ ಹಾರ್ಸ್ ಇತ್ತು. ಹಾರ್ಸ್ ರೈಡಿಂಗ್ ಶ್ರೇಯಾನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು. ಸೊ ಇದು ಕೂಡ ಅವರಿಗೆ ಫಸ್ಟ್ ಟೈಮು ಹಾರ್ಸ್ ರೈಡಿಂಗು. ಸರಿ ಅಂದ್ಬಿಟ್ಟು ಕೂರಿಸ್ಕೊಂಡ್ರೆ ಅವರು ಫಸ್ಟು ಕೂತ್ಕೊಳ್ಳಲಿಲ್ಲ. ಲೈಕ್ ಎಲಿಫೆಂಟ್ ಮೇಲೆ ಕೂರಿಸೋ ಮೊದಲು ಫಸ್ಟ್ ಹಾರ್ಸಲ್ಲಿ ಕೂರಿಸೋಣ ನೋಡೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಬಟ್ ಅದೇ ಅವ್ರು ಕೂತ್ಕೊಳ್ಳಲಿಲ್ಲ. ನಾನೇ ಎತ್ಕೊಂಡೆ ಹಾಗೆ ಕೂತಿದ್ದೆ, ಸ್ವಲ್ಪ ಧೈರ್ಯ ಬರಲಿ, ಗೊತ್ತಾಗಲಿ ಅಂತ. ಆ್ಯಂಡ್ ಎಲಿಫೆಂಟ್ ರೈಡ್ ಇರೋದು ಮಧ್ಯಾಹ್ನದ ಮೇಲೆ, ನಮಗೆ ಈವ್ನಿಂಗ್ ಸ್ಲಾಟ್. ಸೊ ಅಲ್ಲಿಗೆ ಮಾಡೋಣ, ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದೊಂಥರ ಟ್ರಯಲ್ ಥರ ನೋಡಿದ್ವಿ. ಬಟ್ ಓಕೆ ಅನ್ನಿಸ್ತು, ನೋಡೋಣ ಕುತ್ಕೋತಾರ ಇಲ್ವಾ ಅನ್ನೋ ಒಂದು ಡೌಟ್ ಇದ್ದೇ ಇತ್ತು. ಬಟ್ ಫೈನಲಿ ಹಾರ್ಸ್ ಮೇಲಂತೂ ಕೂರಿಸಿದ್ದೀವಲ್ಲ ಅನ್ನೋ ಒಂದಿದ್ರ ಮೇಲೆ ಖುಷಿ ಆಯಿತು. ಅದಾದಮೇಲೆ ಎಂಜಾಯ್ ಮಾಡಿಕೊಂಡು ನಾವು ನೆಕ್ಸ್ಟ್ ಎಲಿಫೆಂಟ್ ರೈಡ್ಗೆ ಹೋದ್ವಿ. ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಸ್ಟೇ ಟ್ಯೂನ್ಡ್.